ಮುಸ್ಲಿಂ ಯುವಕ ಮತ್ತು ಹಿಂದೂ ಯುವತಿ ರಿಲೇಷನ್ಶಿಪ್ನಲ್ಲಿ ಇದ್ದರೆ ಅದನ್ನು ಮತಾಂತರದ ಸಂಚು, ಲವ್ ಜಿಹಾದ್ ಎಂದು ಹೇಳಿ ಸಮಾಜದ ಶಾಂತಿಯನ್ನು ಕದಡುವುದು ರೋಗ ಆಗಿಬಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಇದೀಗ ಇಂಥದ್ದೇ ಒಂದು ಪ್ರಕರಣ ನಡೆದಿದೆ. ಸಮೀರ್ ಮುಲ್ಲಾ ಮತ್ತು ಖುಷಿ ಎಂಬ ಯುವತಿ ರಿಲೇಷನ್ಶಿಪ್ನಲ್ಲಿದ್ದರು. ಆದರೆ ಇದನ್ನು ಲವ್ ಜಿಹಾದ್ ಎಂದು ಹೇಳಿ ಒಂದು ಗುಂಪು ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಾ ಇದೆ. ಇವರಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದರು ಎಂದು ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರೇ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇವರಿಬ್ಬರು 3 ವರ್ಷಗಳಿಂದ ರಿಲೇಷನ್ಶಿಪ್ನಲ್ಲಿದ್ದರು, ಪ್ರೇಮಿಗಳಾಗಿ ಓಡಾಡ್ತಾ ಇದ್ದರು ಎಂದು ಸಮೀರ್ ಮುಲ್ಲಾನ ಅಕ್ಕ ತೈಸೀಮ್ ಮುಲ್ಲಾ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಅವರಿಬ್ಬರು ಜೊತೆಯಾಗಿರುವ ವಿಡಿಯೋವನ್ನು ಪತ್ರಕರ್ತರಿಗೆ ತೋರಿಸಿದ್ದಾರೆ. ಇವರಿಬ್ಬರು ಜೊತೆಯಾಗಿ ಗೋವಾಕ್ಕೆ ಟ್ರಿಪ್ ಹೋಗಿದ್ದಾರೆ, ಶಾಪಿಂಗ್ ಮಾಡಿದ್ದಾರೆ ಎಂದು ತೈಸೀಮ್ ಹೇಳಿದ್ದಾರೆ. ಇವರಿಬ್ಬರು ಜೊತೆಯಾಗಿ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ರು. ಖುಷಿಯನ್ನು ಅವರ ಹೆತ್ತವರೇ ನಮ್ಮ ಬಳಿ ಬಿಟ್ಟು ಹೋಗ್ತಾ ಇದ್ರು. ಇವರಿಬ್ಬರ ರಿಲೇಷನ್ಶಿಪ್ ಎರಡೂ ಕುಟುಂಬಕ್ಕೂ ಗೊತ್ತಿತ್ತು. ಇದು ಲವ್ ಜಿಹಾದ್ ಅಲ್ಲ, ಇದು ಒಪ್ಪಿತ ಸಂಬಂಧ ಎಂದು ತೈಸೀಮ್ ಹೇಳಿದ್ದಾರೆ. ಮನೆಯ ಬಳಿಗೆ ಸುಮಾರು 100ರಷ್ಟು ಮಂದಿ ಬಂದು ನನ್ನ ತಮ್ಮನನ್ನು ಕೆಳಗೆ ಕರೆದಿದ್ದಾರೆ. ಹಾಗೆ ಹೋದ ತನ್ನ ತಮ್ಮನನ್ನು ಅಪಹರಿಸಿ ಅವರು ಥಳಿಸಿದ್ದಾರೆ ಎಂದು ಆಕೆ ಹೇಳಿದ್ದಾರೆ. ಏನು ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮ್ ಆಗಿ ಚೆಕ್ ಮಾಡ್ತೀವಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗೆ ಹೋಗಿದ್ರು. ಇವರು ನಮ್ಮ ತಮ್ಮ ಮತ್ತು ಖುಷಿ ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ ಇವರು. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮ ಫೋನ್ ತೊಗೊಂಡಿದ್ದಾರೆ ಅವರು. ಆ ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರಿಗೆಲ್ಲ ಇದ್ರು ಅವ್ರದ್ದು. ಇದೇ ವೇಳೆ ಖುಷಿ ಕೂಡ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಅಭಿಪ್ರಾಯ ಹಂಚಿಕೊಂಡಿದ್ದಾಳೆ. ತನ್ನನ್ನು ಸಮೀರ್ ದುರುಪಯೋಗಿಸಿದ್ದಾನೆ ಎಂದಾಕೆ ಹೇಳಿದ್ದಾಳೆ. ಸಮೀರ್ ಮುಲ್ಲಾ ಕುಟುಂಬ ನಡೆಸ್ತಾ ಇರುವ ಮಸಲ್ ಫ್ಯಾಕ್ಟರಿ ಎಂಬ ಜಿಮ್ ಸೆಂಟರ್ ಬಗ್ಗೆ, ತನ್ನನ್ನು ಸಮೀರ್ಗೆ ಆತನ ಅಕ್ಕ ತೈಸೀಮ್ ಪರಿಚಯ ಮಾಡಿಸಿರುವ ಬಗ್ಗೆ ಮತ್ತು ಅಮಲು ಪದಾರ್ಥ ನೀಡಿ ತನ್ನನ್ನು ದುರುಪಯೋಗಿಸಿರುವ ಬಗ್ಗೆ ಕೂಡ ಆಕೆ ವಿಡಿಯೋದಲ್ಲಿ ಹೇಳಿದ್ದಾಳೆ. ಜೊತೆಗೆ ಸಮೀರ್ನ ಜೊತೆ ತನಗೆ ಇರುವ ರಿಲೇಷನ್ಶಿಪ್ಪನ್ನು ಕೂಡ ಆಕೆ ಒಪ್ಪಿಕೊಂಡಿದ್ದಾಳೆ. ನಾನು ಖುಷಿ ಕಲಬುರ್ಗಿ, ತೈಸೀಮ್ ಮುಲ್ಲಾ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದ್ಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಜಿಮ್ ಮಾಡಂತ. ಅದಾದ್ಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತೆ, ಫ್ಯಾಮಿಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದೇ ವೇಳೆ ಸಮೀರ್ ಕೂಡ ವಿಡಿಯೋ ಮಾಡಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾನೆ. ಆತನನ್ನು ಅಪಹರಿಸಿದವರು ತೀವ್ರವಾಗಿ ಥಳಿಸಿದ್ದಾರೆ ಅನ್ನೋದು ಆತನ ಕಣ್ಣು, ಮುಖ ಎಲ್ಲವೂ ಬಾತುಕೊಂಡಿರುವುದು ಸಾಕ್ಷಿಯಾಗಿದೆ. ಖುಷಿ ಜೊತೆಗೆ ತನಗೆ ಇರುವ ರಿಲೇಷನ್ಶಿಪ್ಪನ್ನು ಆತ ಹೇಳ್ಕೊಂಡಿದ್ದಾನೆ. ತನ್ನನ್ನು ಆಕೆಯೇ ದುರುಪಯೋಗಪಡಿಸಿದ್ದಾಳೆ ಎಂದು ಆತ ಹೇಳಿದ್ದಾನೆ. ತಾವಿಬ್ಬರು ಏಕಾಂತದಲ್ಲಿರುವ ವಿಡಿಯೋ ಮಾಡಿರುವುದನ್ನು ಆತ ಒಪ್ಪಿಕೊಂಡಿದ್ದಾನೆ. ವಿಡಿಯೋ ಮಾಡಿದ ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ರಿ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕಿಗೆ ಬೇಹೋಶ್ ಮಾಡ್ಸೇನಂದ್ರ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶ್ ಆಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಈ ಎಲ್ಲರ ಮಾತುಗಳನ್ನು ಆಲಿಸಿದರೆ ಒಂದಂತೂ ಸ್ಪಷ್ಟ ಆಗುತ್ತೆ, ಈ ಇಬ್ಬರದ್ದು ಒಪ್ಪಿತ ಸಂಬಂಧ ಅನ್ನುವುದು ಗೊತ್ತಾಗತ್ತೆ. ಇದೇನು ನಿಗೂಢವಾಗಿರಲಿಲ್ಲ. ಎರಡೂ ಕುಟುಂಬಗಳ ಹೆತ್ತವರಿಗೂ ಇವರಿಬ್ಬರ ಸಂಬಂಧದ ಬಗ್ಗೆ ಗೊತ್ತಿತ್ತು. ಅವರು ಜೊತೆಯಾಗಿ ತಿರುಗಾಡುವುದು ಗೊತ್ತಿತ್ತು. ಗೋವಾಕ್ಕೆ ಟ್ರಿಪ್ ಹೋಗೋದಂದರೆ ಇವರಿಬ್ಬರ ಸಂಬಂಧ ಯಾವ ಬಗೆಯದು ಮತ್ತು ಹೆತ್ತವರು ಎಷ್ಟು ಇವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಅನ್ನುವುದು ಗೊತ್ತಾಗ್ತದೆ. ಆದರೆ ಇದೀಗ ಯಾವುದೋ ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಸಂಬಂಧ ಹಳಸಿದೆ. ಆ ಕಾರಣದಿಂದಲೇ ಎರಡೂ ಕುಟುಂಬಗಳು ಇದೀಗ ಎದುರು ಬದುರಾಗಿ ನಿಂತಿವೆ.
ಸಮೀರ್ ಮುಲ್ಲಾ ಕುಟುಂಬ ಕೂಡ ಸಂಪ್ರದಾಯವಾದಿ ಕುಟುಂಬ ಏನಲ್ಲ. ತೈಸೀಮ್ ಅವರು ಓರ್ವ ಕ್ರೈಸ್ತ ಯುವಕನನ್ನು ಮದುವೆಯಾಗಿರುವುದನ್ನು ಅವರೇ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ. ನಾವು ಹಿಂದೂಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಆ ಲವ್ ಜಿಹಾದ್ ತೆಗೆದ್ಬಿಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾನು ಮುಸ್ಲಿಂ ಅದೀನಿ, ಆದ್ರೆ ಕ್ರಿಶ್ಚಿಯನ್ ಹುಡುಗ ಮದುವೆ ಮಾಡಿದ್ದೀನಿ. ಆದರೆ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಪ್ರೀತಿಸಿದರೆ ಅದನ್ನು ಲವ್ ಜಿಹಾದ್ ಎಂದು ಹೇಳೋದು ಮತ್ತು ಅದರಿಂದ ಮುಸ್ಲಿಂ ದ್ವೇಷವನ್ನು ಹಬ್ಬಿಸುವುದು ಈಗ ಒಂದು ಚಾಳಿಯಾಗಿ ಬಿಟ್ಟಿದೆ. ವೈಯಕ್ತಿಕ ಸಂಬಂಧಗಳನ್ನು ಧರ್ಮದೊಂದಿಗೆ ಜೋಡಿಸಿ ಇಡೀ ಧರ್ಮವನ್ನೇ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನಕ್ಕೆ ಇಂತಹ ಘಟನೆಗಳನ್ನು ಕೆಲವರು ದುರುಪಯೋಗಿಸ್ತಾ ಇದ್ದಾರೆ. ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಹರೆಯದ ಆಕರ್ಷಣೆಗೆ ಧರ್ಮವನ್ನು ಜೋಡಿಸಿ ಮುಸ್ಲಿಮರೇ ಹೀಗೆ ಎಂಬ ನಿರ್ದಿಷ್ಟ ಅಭಿಪ್ರಾಯವನ್ನು ರೂಪಿಸಲು ಯತ್ನಿಸ್ತಾ ಇದ್ದಾರೆ. ಇಬ್ಬರ ಪ್ರಕರಣದಲ್ಲಿ ಸರಿಯಾದ ತನಿಖೆ ನಡೆಸಿ ನ್ಯಾಯ ಕೊಡಬೇಕು ಎಂದು ನಾಗರಿಕ ಸಮಾಜ ಒತ್ತಾಯಿಸಬೇಕೇ ಹೊರತು ಹಿಂದೂ ಮುಸ್ಲಿಂ ಆಗಿ ಕಿತ್ತಾಡಿಕೊಳ್ಳೋದ್ರಿಂದ ಯಾವ ಲಾಭವೂ ಇಲ್ಲ. ಈ ಪ್ರಕರಣದಲ್ಲಿ ಹಿಂದೂ ಧರ್ಮಕ್ಕೂ ಪಾತ್ರ ಇಲ್ಲ, ಇಸ್ಲಾಂ ಧರ್ಮಕ್ಕೂ ಪಾತ್ರ ಇಲ್ಲ. ಇಬ್ಬರು ಪ್ರೌಢ ವ್ಯಕ್ತಿಗಳ ನಡುವಿನ ಪ್ರಕರಣವನ್ನು ನ್ಯಾಯಾಲಯವೇ ತೀರ್ಮಾನಿಸಲಿ. ಕಿಂಡರ್ ಗಾರ್ಟನ್ನಿಂದ ಹಿಡಿದು ಕಾಲೇಜಿನವರೆಗೆ, ಸರ್ಕಾರಿ ಕಚೇರಿಗಳಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಎಲ್ಲೆಡೆಯೂ ಹೆಣ್ಣು ಗಂಡು ಜೊತೆಯಾಗಿಯೇ ಇರುವ ಸಾಮಾಜಿಕ ವಾತಾವರಣದಲ್ಲಿ ಹೆಣ್ಣು ಗಂಡಿನ ನಡುವೆ ಆಕರ್ಷಣೆ ಇರಬಾರದು ಎಂದು ಹೇಳುವುದಕ್ಕೆ ಅರ್ಥನೇ ಇಲ್ಲ. ಹರೆಯದ ಹೆಣ್ಣು ಮತ್ತು ಗಂಡು ಧರ್ಮವನ್ನು ನೋಡಿ ಆಕರ್ಷಣೆಗೆ ಒಳಗಾಗಬೇಕು ಎಂಬ ಷರತ್ತನ್ನು ವಿಧಿಸುವುದಕ್ಕೂ ಅರ್ಥ ಇಲ್ಲ. ಹರೆಯದಲ್ಲಿ ಆಕರ್ಷಣೆ ಸಹಜ, ಧರ್ಮ ಹೇಳಿ ಈ ಆಕರ್ಷಣೆ ಉಂಟಾಗೋದೇ ಇಲ್ಲ. ಮುಸ್ಲಿಂ ಹುಡುಗನನ್ನು ಹಿಂದೂ ಹುಡುಗಿ ಪ್ರೀತಿಸುವ ಹಾಗೆಯೇ ಹಿಂದೂ ಹುಡುಗನನ್ನು ಮುಸ್ಲಿಂ ಹುಡುಗಿಯೂ ಪ್ರೀತಿಸ್ತಾಳೆ. ಈ ಆಕರ್ಷಣೆಗೆ ಹರೆಯ ಮತ್ತು ಸಾಮಾಜಿಕ ವಾತಾವರಣ ಕಾರಣವೇ ಹೊರತು ಧರ್ಮ ಅಲ್ಲ. ಮತಾಂತರ ಮಾಡಿ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ದರ್ದು ಯಾವ ಧರ್ಮಕ್ಕೂ ಬಂದಿಲ್ಲ. ಆದ್ದರಿಂದ ಮುಸ್ಲಿಮರು ಧರ್ಮದ ಕಾರಣಕ್ಕಾಗಿ ಲವ್ ಮಾಡ್ತಾರೆ ಅನ್ನೋದು ಧರ್ಮದ್ವೇಷಿಗಳು ಹುಟ್ಟುಹಾಕಿರುವ ಸುಳ್ಳೇ ಹೊರತು ಇದರಲ್ಲಿ ಯಾವ ಸತ್ಯಾಂಶವೂ ಇಲ್ಲ. ಒಂದು ವೇಳೆ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಪ್ರೀತಿಸಿ ಮದುವೆಯಾದರೆ ಅದನ್ನು ಅವರಿಬ್ಬರ ವೈಯಕ್ತಿಕ ಪ್ರಕರಣವಾಗಿ ನೋಡಬೇಕೇ ಹೊರತು ಧರ್ಮದ ಆದೇಶದಂತೆ ಮಾಡಲಾದ ಪ್ರೀತಿ ಮತ್ತು ಮದುವೆ ಎಂದು ಅಂದುಕೊಳ್ಳುವುದು ಮತ್ತು ಪ್ರಚಾರ ಮಾಡುವುದರ ಹಿಂದೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಮತ್ತು ದ್ವೇಷವನ್ನು ಹರಡುವ ಉದ್ದೇಶವಷ್ಟೇ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.